ವಿವಿಧ ಭಾಗಗಳಲ್ಲಿ 2019ನೇ ಸಾಲಿನ ಕನ್ನಡ ಸಿನಿಮಾಗಳಿಗೆ ರಾಜ್ಯ ಪ್ರಶಸ್ತಿ ಘೋಷಣೆಯಾಗಿದೆ. ಒಟ್ಟು 180 ಸಿನಿಮಾಗಳು ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಿದ್ವು. ಪೈಲ್ವಾನ್ ಚಿತ್ರದ ನಟನೆಗಾಗಿ ಕಿಚ್ಚ ಸುದೀಪ್ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದಿದ್ದಾರೆ. ತ್ರಯಂಬಕಂ ಚಿತ್ರದ ಅಭಿನಯಕ್ಕೆ ಅನುಪಮಾ ಗೌಡ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರತಿ ವರ್ಷ ಕನ್ನಡ ಚಿತ್ರಗಳಿಗೆ ರಾಜ್ಯ ಸರ್ಕಾರ ಪ್ರಶಸ್ತಿ ಪ್ರದಾನ ಮಾಡುತ್ತಾ ಬರ್ತಾ ಇತ್ತು. ಆದರೆ ಕೊರೋನಾ ಹಾವಳಿ ಹಿನ್ನೆಲೆಯಲ್ಲಿ ಕಳೆದ 3-4 ವರ್ಷಗಳಿಂದ ಪ್ರಶಸ್ತಿ ನೀಡಿರಲಿಲ್ಲ. ಹೀಗಾಗಿ ಈ ವರ್ಷ ಒಟ್ಟು 25 ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಗಿದೆ. 24 ವಿಭಾಗಗಳಿಗೆ ಮಾತ್ರವಲ್ಲದೆ ಒಂದು ತೀರ್ಪುಗಾರರ ವಿಶೇಷ ಪ್ರಶಸ್ತಿ ಇದರಲ್ಲಿದೆ. ಮೊದಲ ಅತ್ಯುತ್ತಮ ಚಿತ್ರವಾಗಿ ಮೋಹನದಾಸ ಆಯ್ಕೆಯಾಗಿದೆ. ಇನ್ನುಳಿದಂತೆ ಲವ್ ಮಾಕ್ಟೇಲ್ ಹಾಗೂ ಅರ್ಘ್ಯಂ ಚಿತ್ರಗಳು ಕ್ರಮವಾಗಿ 2, 3ನೇ ಅತ್ಯುತ್ತಮ ಸಿನಿಮಾ ಪ್ರಶಸ್ತಿಗೆ ಭಾಜನವಾಗಿದೆ. ಯಾರಿಗೆಲ್ಲ ಪ್ರಶಸ್ತಿಗಳು ಸಿಕ್ಕಿದೆ ಎನ್ನುವ ಕಂಪ್ಲೀಟ್ ಲಿಸ್ಟ್ ಇಲ್ಲಿದೆ ನೋಡಿ. ಅತ್ಯುತ್ತಮ ನಟ ಪ್ರಶಸ್ತಿ ಸುದೀಪ್ ಅವರಿಗೆ ಪೈಲ್ವಾನ್ ಚಿತ್ರಕ್ಕೆ ಸಿಕ್ಕಿದೆ. ಅತ್ಯುತ್ತಮ ನಟಿ ಪ್ರಶಸ್ತಿ ಅನುಪಮಾ ಗೌಡ ಅವರಿಗೆ ತ್ರಯಂಬಕಂ ಚಿತ್ರಕ್ಕೆ ಸಿಕ್ಕಿದೆ. ಅತ್ಯುತ್ತಮ ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ ಅವರಿಗೆ ಯಜಮಾನ ಚಿತ್ರಕ್ಕೆ ಸಿಕ್ಕಿದೆ. ಅತ್ಯುತ್ತಮ ಗಾಯಕ ರಘು ದೀಕ್ಷಿತ್ ಅವರಿಗೆ ಲವ್ ಮಾಕ್ಟೇಲ್ ಚಿತ್ರಕ್ಕೆ ಸಿಕ್ಕಿದೆ. ಅತ್ಯುತ್ತಮ ಗಾಯಕಿ ಪ್ರಶಸ್ತಿ ಡಾಕ್ಟರ್ ಜಯದೇವಿ ಜಿಂಗಮ ಶೆಟ್ಟಿ ಅವರಿಗೆ ರಾಗಭೈರವಿ ಚಿತ್ರದಿಂದ ಸಿಕ್ಕಿದೆ. ಮೊದಲನೇ ಅತ್ಯುತ್ತಮ ಚಿತ್ರ ಮೋಹನ್ ದಾಸ್ ಚಿತ್ರಕ್ಕೆ ಸಿಕ್ಕಿದ್ದು, ಇದರ ನಿರ್ಮಾಣ ನಿರ್ದೇಶನ ಪಿ ಶೇಷಾದ್ರಿ ಅವರದ್ದು. ಎರಡನೇ ಅತ್ಯುತ್ತಮ ಚಿತ್ರ ಲವ್ ಮಾಕ್ಟೇಲ್ಗೆ ಸಿಕ್ಕಿದ್ದು, ನಿರ್ಮಾಣ ನಾಗಪ್ಪ, ನಿರ್ದೇಶಕ ಕೃಷ್ಣ ಅವರದ್ದು. ಮೂರನೇ ಅತ್ಯುತ್ತಮ ಚಿತ್ರ ಅರ್ಘ್ಯಂ ಚಿತ್ರಕ್ಕೆ ಸಿಕ್ಕಿದ್ದು, ನಿರ್ಮಾಣ ನಿರ್ದೇಶನ ವೈ ಶ್ರೀನಿವಾಸ್ ಅವರದ್ದು. ವಿಶೇಷ ಸಾಮಾಜಿಕ ಕಳಕಳಿ ಚಿತ್ರ ಪ್ರಶಸ್ತಿ ಕನ್ನೇರಿ ಸಿನಿಮಾಗೆ ಸಿಕ್ಕಿದ್ದು, ಇದರ ನಿರ್ಮಾಣ ನಿರ್ದೇಶನ ಮಂಜುನಾಥ್ ಎಸ್ ಅವರದ್ದು. ಅತ್ಯುತ್ತಮ ಜನಪ್ರಿಯ ಮನರಂಜನೆ ಚಿತ್ರ ಪ್ರಶಸ್ತಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರಕ್ಕೆ ಸಿಕ್ಕಿದ್ದು, ಇದರ ನಿರ್ಮಾಣ ಶಂಕರೇಗೌಡ ಹಾಗೂ ನಿರ್ದೇಶನ ನಾಗತಿಹಳ್ಳಿ ಚಂದ್ರಶೇಖರ್ ಅವರದ್ದು. ಅತ್ಯುತ್ತಮ ಮಕ್ಕಳ ಚಿತ್ರ ಪ್ರಶಸ್ತಿ ಎಲ್ಲಿ ಆಡೋದು ನಾವು ಎಲ್ಲಿ ಆಡೋದು ಚಿತ್ರಕ್ಕೆ ಸಿಕ್ಕಿದೆ. ನಿರ್ದೇಶಕರ ಪ್ರಥಮ ನಿರ್ದೇಶನದ ಚಿತ್ರ ಪ್ರಶಸ್ತಿ ಗೋಪಾಲ ಗಾಂಧಿ ಚಿತ್ರಕ್ಕೆ ಸಿಕ್ಕಿದ್ದು, ಅತ್ಯುತ್ತಮ ಕರ್ನಾಟಕ ಪ್ರಾದೇಶಿಕ ಭಾಷಾ ಚಿತ್ರ ಪ್ರಶಸ್ತಿ ತ್ರಿಬಲ್ ತಲಾಕ್ಗೆ ಸಿಕ್ಕಿದೆ. ಇದು ಬ್ಯಾರಿ ಭಾಷೆಯಲ್ಲಿದೆ. ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ತಬಲಾ ನಾಣಿ ಅವರಿಗೆ ಸಿಕ್ಕಿದ್ದು, ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿನಿಮಾದಿಂದ. ಅತ್ಯುತ್ತಮ ಪೋಷಕ ನಟಿ ಅನುಷಾ ಕೃಷ್ಣ ಅವರಿಗೆ ಸಿಕ್ಕಿದ್ದು, ಬ್ರಾಹ್ಮಿ ಚಿತ್ರದಿಂದ. ಅತ್ಯುತ್ತಮ ಕಥೆ ಪ್ರಶಸ್ತಿ ಜಯಂತ್ ಕಾಯ್ಕಿಣಿ ಅವರಿಗೆ ಸಿಕ್ಕಿದೆ, ಇಲ್ಲಿರಲಾರೆ ಅಲ್ಲಿ ಹೋಗಲಾರೆ ಚಿತ್ರಕ್ಕೆ. ಅತ್ಯುತ್ತಮ ಚಿತ್ರಕಥೆ ಡಾರ್ಲಿಂಗ್ ಕೃಷ್ಣ ಅವರಿಗೆ ಸಿಕ್ಕಿದೆ, ಲವ್ ಮಾಕ್ಟೇಲ್ ಚಿತ್ರದಿಂದ. ಅತ್ಯುತ್ತಮ ಸಂಭಾಷಣೆ ಪ್ರಶಸ್ತಿ ಬರ್ಗೂರು ರಾಮಚಂದ್ರಪ್ಪ ಅವರಿಗೆ ಸಿಕ್ಕಿದ್ದು, ಅಮೃತಮತಿ ಚಿತ್ರದಲ್ಲಿ. ಅತ್ಯುತ್ತಮ ಛಾಯಾಗ್ರಹಣ ಪ್ರಶಸ್ತಿ ಜಿಎಸ್ ಭಾಸ್ಕರ್ ಅವರಿಗೆ ಸಿಕ್ಕಿದೆ, ಮೋಹನ್ ದಾಸ್ ಚಿತ್ರಕ್ಕೆ. ಅತ್ಯುತ್ತಮ ಸಂಗೀತ ನಿರ್ದೇಶನ ಪ್ರಶಸ್ತಿ ವಿ ಹರಿಕೃಷ್ಣ ಅವರಿಗೆ ಸಿಕ್ಕಿದ್ದು, ಇದು ಯಜಮಾನ ಚಿತ್ರದ್ದು. ಅತ್ಯುತ್ತಮ ಸಂಕಲನ ಪ್ರಶಸ್ತಿ ಶಿವು ಅವರಿಗೆ ಸಿಕ್ಕಿದೆ, ಝಾನ್ಸಿ ಐಪಿಎಸ್ ಚಿತ್ರಕ್ಕಾಗಿ. ಅತ್ಯುತ್ತಮ ಬಾಲನಟ ಪ್ರಶಸ್ತಿ ಮಾಸ್ಟರ್ ಪ್ರೀತಂ ಅವರಿಗೆ ಸಿಕ್ಕಿದೆ, ಮಿಂಚುಹುಳ ಚಿತ್ರಕ್ಕಾಗಿ. ಅತ್ಯುತ್ತಮ ಬಾಲನಟಿ ಬೇಬಿ ವೈಷ್ಣವಿ ಅಡಿಗ ಅವರಿಗೆ ಸಿಕ್ಕಿದೆ, ಸುಗಂಧಿ ಚಿತ್ರಕ್ಕಾಗಿ. ಅತ್ಯುತ್ತಮ ಕಲಾ ನಿರ್ದೇಶನ ಪ್ರಶಸ್ತಿ ಹೊಸ್ಮನೆ ಮೂರ್ತಿ ಅವರಿಗೆ ಸಿಕ್ಕಿದ್ದು, ಮೋಹನದಾಸ ಚಿತ್ರಕ್ಕಾಗಿ. ಅತ್ಯುತ್ತಮ ಗೀತ ರಚನೆ ರಜಾಕ್ ಪುತ್ತೂರ್ ಅವರಿಗೆ ಸಿಕ್ಕಿದ್ದು, ಪೆನ್ಸಿಲ್ ಬಾಕ್ಸ್ ಚಿತ್ರಕ್ಕಾಗಿ. ತೀರ್ಪುಗಾರರ ವಿಶೇಷ ಪ್ರಶಸ್ತಿ ಅಮೃತಮತಿ ಹಾಗೂ ತಮಟೆ ನರಸಿಂಹಯ್ಯ ಅವರಿಗೆ ಸಿಕ್ಕಿದೆ. ಇನ್ನು ಅತ್ಯುತ್ತಮ ನಿರ್ಮಾಣ ನಿರ್ವಹಣೆ ಪ್ರಶಸ್ತಿ ಆರ್ ಗಂಗಾಧರ್ ಅವರಿಗೆ ಸಿಕ್ಕಿದ್ದು, ಮಕ್ಕಳ್ ಮಾನಸ್ ಎನ್ನುವ ಚಿತ್ರಕ್ಕಾಗಿ.